ಇನ್ನು ಕಿತ್ತು ಹೋದಂತ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಭಾಗದ ಜನರಿಗೆ ಈಗ ಭಯ ಶುರುವಾಗಿದೆ. ನಿದ್ದೆ ಮಾಡದೆ ರಾತ್ರಿ ಇಡೀ ಕಾದು ಕುಳಿತಂತ ಕಂಪ್ಲಿ ಮಂದಿ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಈ ರೀತಿ ಗೇಟ್ ಕಟ್ ಆಗೈತಿ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗುತ್ತೆ ತುಂಬಾನೇ. ಎಲ್ಲಿ ತಮ್ಮ ಮನೆ ಕವರ್ ಆಗುತ್ತೋ, ಮನೆ ಸುತ್ತಮುತ್ತ ಇರುವಂಥ ಜಮೀನು, ನಿದ್ದೆ ಮಾಡದೆ ರಾತ್ರಿ ಇಡೀ ಕಾದು ಕುಳಿತಂತ ಕಂಪ್ಲಿ ಮಂದಿ, ಅದು ಕೂಡ ಗೇಟೇ ಕಟ್ಟಾಗಿದೆ ಅಂತ ಅಂದಾಗ ಎಷ್ಟು ಕ್ಯೂಸೆಕ್ ನೀರು ಬರುತ್ತೆ ಏನು? 2.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗುತ್ತೆ. ಹೆಚ್ಚು ಪ್ರಮಾಣದ ನೀರು ಹೊರಬಿಡದಂತೆ ಜನರು ಮನವಿ ಮಾಡ್ತಿದ್ದಾರೆ. ಈಗಾಗಲೇ ಸ್ಥಗಿತಗೊಂಡಿರುವಂಥ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ನೋಡಿ, ಈಗ ಬ್ಯಾರಿಕೇಡ್ ಅನ್ನು ಹಾಕಿಯಲ್ಲಿ ಯಾರು ಕೂಡ ಮುಂದೆ ಹೋಗದಂತೆ ತಿಳಿಸಲಾಗಿದೆ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಈ ಸೇತುವೆ ಸಮಸ್ಯೆ ಉಂಟು ಮಾಡಬಹುದು ಜನರಿಗೆ ಅಂತ ನಮ್ಮ ಪ್ರತಿನಿಧಿ ವಿನಾಯಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ ನೋಡೋಣ. ಈಗ ಕಂಪ್ಲಿ ಭಾಗದಲ್ಲಿದ್ದೀವಿ. ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು, ಇದು ತುಂಗಭದ್ರಾ ನದಿ ಅಂದ್ರೆ TB ಡ್ಯಾಮ್ಗೆ ಹೊಂದಿಕೊಂಡಿರತಕ್ಕಂಥ ಅಲ್ಲಿ ಏನು ನೀರು ಬಿಡ್ತಾರಲ್ಲ ಆ ನೀರು ಕೂಡ ಸಂಪೂರ್ಣವಾಗಿ ಈ ನದಿ ಮುಖಾಂತರವಾಗಿ ಹೋಗುತ್ತೆ. ಹೀಗಾಗಿ ಕಂಪ್ಲಿ ಭಾಗ ಆಗಿರ್ಬೋದು ಮತ್ತು ತುಂಗಭದ್ರಾ ನದಿಗೆ ಹೊಂದಿಕೊಂಡಿರತಕ್ಕಂಥ ಗ್ರಾಮಗಳಿಗೆ ಕೂಡ ಈಗಾಗಲೇ ಸಾಕಷ್ಟು ಆತಂಕ ಶುರುವಾಗಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಈ ಏನು 11 ಗಂಟೆ ಸುಮಾರಿಗೆ ಏನು ಗೇಟ್ನ ಒಂದು ಭಾಗ ಕಟ್ ಆಯಿತು, ಆ ಸುದ್ದಿಯನ್ನು ತಿಳಿದ ತಕ್ಷಣ ಕಂಪ್ಲಿ ಭಾಗದ ಸಾಕಷ್ಟು ಜನರು ಕೂಡ ಈ ನದಿ ಭಾಗಕ್ಕೆ ಬಂದು ನಿಲ್ಲುವಂತಹ ಸಿಚುವೇಶನ್ ಕೂಡ ನಿರ್ಮಾಣವಾಗಿತ್ತು. ಕಾರಣ ಅಂತಂದ್ರೆ ಒಂದು ವೇಳೆ 105 TMC ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ TB ಡ್ಯಾಮ್ನಲ್ಲಿ ಈಗಾಗಲೇ 102 TMC ನೀರು ಸಂಗ್ರಹ ಆಗಿರುವಂಥದ್ದು. ಹೀಗಾಗಿ ಒಂದು ವೇಳೆ ಗೇಟನ್ನು ಸಂಪೂರ್ಣವಾಗಿ ಏನು ಸರಿಪಡಿಸಬೇಕಾದ್ರೆ ಸುಮಾರು 65ಕ್ಕೂ ಹೆಚ್ಚು TMC ನೀರನ್ನು ಹೊರಬಿಡಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಪ್ರಮಾಣದ ನೀರು ಒಂದು ವೇಳೆ ಹೊರಬಿಟ್ರೆ ಇಲ್ಲಿರ್ತಕ್ಕಂಥ ಕಂಪ್ಲಿ ಭಾಗದ ಕೋಟೆ ಪ್ರದೇಶ ಆಗಿರ್ಬೋದು, 11ನೇ ವಾರ್ಡ್ ಆಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಮುಳುಗಡೆ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಆತಂಕವನ್ನು ಹೊಂದಿದ್ರು. ಹೀಗಾಗಿ ಜನರು ಕೂಡ ಈ ಕಂಪ್ಲಿಯ ಬ್ರಿಡ್ಜ್ ಮುಂದ್ಗಡೆ ನಿಂತ್ಕೊಂಡಿರುವಂಥದ್ದು. ಅಂದ್ರೆ ಈ ಭಾಗದಲ್ಲಿ ಸುಮಾರು 300ಕ್ಕೂ ಅಧಿಕ ಕಂಪ್ಲಿಯ ಕೋಟೆ ಪ್ರದೇಶದಲ್ಲಿ ಮನೆಗಳಿವೆ. ಆ ಮನೆಗಳಿಗೂ ಕೂಡ ನೀರು ನುಗ್ಗುವಂತಹ ಆತಂಕ ಇರುವಂಥದ್ದು. ಜನರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ನಿನ್ನೆ ರಾತ್ರಿ ತುಂಗಭದ್ರಾ ಡ್ಯಾಮ್ನ 19ನೇ ಗೇಟು ಕಟ್ ಆಯಿತು. ಆ ಸಂದರ್ಭದಲ್ಲಿ ಜನ ಸೇರ್ಕೊಂಡು ಏನಾಗಿತ್ತು ಸರ್? ಸರ್, ಇದು ತುಂಗಭದ್ರಾ ಡ್ಯಾಮಿಂದ ಇದು ನಮಗೆ ಇವತ್ತು ಏನು ಆಗಿರೋ ಘಟನೆ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ಒಂದು ವಾರ 15 ದಿನ ಕೆಳಗಡೆ ಆಲ್ರೆಡಿ ನೀರು ಬಂದು ನಮ್ಮ ಬ್ರಿಡ್ಜೆಲ್ಲ ಕ್ಲೋಸ್ ಆಗಿತ್ತು. ಜನ ಆಲ್ರೆಡಿ ಆತಂಕ ಇದ್ದರು. ಈ ಕೋಟೆಯಲ್ಲಿರ್ತಕ್ಕಂಥ ಭಾಗದವರೆಲ್ಲ ತುಂಬ ಆತಂಕ. ಅವರು ಯಾವುದೇ ಜೀವನ ಮಾಡೋ ಪರಿಸ್ಥಿತಿಗಿಲ್ಲ. ಇದು ಒಂದು ವರ್ಷ ಅಲ್ಲ ಸರ್, ಪ್ರತಿ ವರ್ಷವೂ ಇದೇ ಸಮಸ್ಯೆ ನಾವು ಫೇಸ್ ಮಾಡ್ತಿರೋದು ಒಂದು. ಆಮೇಲೆ ಇಲ್ಲಿಂದ ಎಷ್ಟೋ ಜನ ಕೂಲಿ ಕಾರ್ಮಿಕರು ಸಾವಿರಾರು ಜನ ಗಂಗಾವತಿ ಹೋಗಿ ಕೆಲಸ ಮಾಡ್ತಾರೆ. ಈ ಒಂದು ಸೇತುವೆ ಕಟ್ಟಾದ್ರಿಂದ ನಾವು ಸುತ್ತರ್ಕೊಂಡು ಮಿನಿಮಮ್ 17 ರೂಪಾಯಿ 18 ರೂಪಾಯಿ ಚಾರ್ಜ್ ಕೊಡೋ ಬದಲು ನಾವು 40 ರೂಪಾಯಿ ಸ್ಪೆಂಡ್ ಮಾಡ್ತಿದ್ವಿ ಪರ್ ಡೇ. ಅಂದರೆ ಅಪ್ ಆ್ಯಂಡ್ ಡೌನು 80 ರೂಪೀಸ್ 100 ರೂಪೀಸು. ನಮಗೆ ಬರೋ ಕೂಲಿ ಎಷ್ಟು? 300ರಿಂದ 400. ಅದಕ್ಕೆ 100 ರೂಪೀಸು 150 ರೂಪೀಸ್ ಕೂಲಿಗೆ ಹೋದರೆ ನಾವು ಹೆಂಗೆ ದುಡಿಮೆ ಮಾಡಬೇಕು? ಈಗ ಅನ್ಎಕ್ಸ್ಪೆಕ್ಟೆಡ್ ಗೇಟ್ ಕಟ್ ಆಗಿದೆ. ಗೇಟ್ ಕಟ್ ಆದಮೇಲೆ ಯಾವ್ದಾದ್ರು ಅಧಿಕಾರಿಗಳು ಬಂದಿದ್ರಾ, ಮಾತನಾಡಿದ್ರಾ? ಸರ್, ಅದು ಆಗಿರೋದೇ ಮಧ್ಯರಾತ್ರಿ 11 ಗಂಟೆಗೆ ಆಗಿದೆ. ಅವ್ರಿಗೇನು ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಾದರೆ ಬರ್ಬೋದು, 10 ಗಂಟೆ ಒಳಗೆಲ್ಲ ಬರ್ಬೋದು. ಇಲ್ಲಿನ ಶಾಸಕರಾಗಲಿ ಯಾರೇ ಆಗಲಿ ಅಧಿಕಾರಿಗಳು ಬರ್ಬೋದು. ಒಂದು ವೇಳೆ ಈಗ ಇದು ಹಿಂದೆ ಯಾವ ಥರ ಆಗಿತ್ತಾ ಈ ರೀತಿ ಗೇಟ್ ಕಟ್ ಆಗಿರುವಂಥದ್ದು, ಡ್ಯಾಮ್ ಮುರಿದಿರುವಂಥದ್ದು ಸಮಸ್ಯೆ ಏನು ರೈತಾ? ಸರ್, ಈ ಥರ ಏನು ಆಗಿಲ್ಲ ಬಿಡ್ರಿ. ಆಗಿಲ್ಲ. ಹೌದು, ಇದೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಗೇಟ್ ಕಟ್ ಆಗಿರೋ ಪರಿಣಾಮವಾಗಿ ಸಾಕಷ್ಟು ನೀರನ್ನು ಹೊರಬಿಡುವ ಸಾಧ್ಯತೆ ಇದ್ದು ಹೀಗಾಗಿ ಜನರಲ್ಲಿ ಕೂಡ ಆತಂಕ ಮನೆ ಮಾಡಿರುವಂಥದ್ದು. ಸೂಕ್ತವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಇಲ್ಲಿ ಯಾವ್ಯಾವ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋದನ್ನು ಭರವಸೆಯನ್ನು ಜನರಿಗೆ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು ವೇಳೆ ಏಕಾಏಕಿ ನೀರನ್ನು ಬಿಟ್ಟರೆ ಇಲ್ಲಿರ್ತಕ್ಕಂಥ ಭಾಗಗಳು ಸಂಪೂರ್ಣವಾಗಿ ಮುಳುಗಡೆ ಸಾಧ್ಯತೆ ಇರುತ್ತೆ. ಕ್ಯಾಮ್ರಾ ಪರ್ಸನ್ ವಿನಾಯಕ ಬೆಳಗ್ಗೆ TV9 ಬಳ್ಳಾರಿ.